ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಸಮುದಾಯದ ಎರಡು ಹಿಂದೂ ಇರ್ಬೋದು ಅಥವಾ ಮುಸ್ಲಿಂ ಇರ್ಬೋದು ಎರಡೂ ಸಮುದಾಯಗಳ ಅಮಾಯಕರೇನಿದ್ದಾರೆ ಅವರ ಕುಟುಂಬಗಳನ್ನ ಯಾರೆಲ್ಲ ಬಲಿಯಾಗಿದ್ದಾರೆ ಅವರ ಕುಟುಂಬಗಳನ್ನ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ವಿಚಾರ ಕೇಳ್ತಾ ಇದೆ. ಒಂದ್ ಕಡೆಯಲ್ಲಿ ಈ ಕರಾವಳಿ ಭಾಗದಲ್ಲಿ ಒಬ್ಬ ಹಿಂದೂ ಸತ್ತರೆ ಅದಕ್ಕೆ ಕೌಂಟರ್ ಆಗಿ ಅಥವಾ ಪ್ರತಿಕಾರವಾಗಿ ಒಂದು ಮುಸ್ಲಿಂ ಅನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಆ ಸಮುದಾಯದ ಮತೀಯವಾದಿಗಳು ಬಹಳ ಪ್ರಯತ್ನವನ್ನು ನಡೆಸ್ತಾ ಇರ್ತಾರೆ. ಅಥವಾ ಅದು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಅಥವಾ ದ್ವೇಷ ಭಾಷಣಗಳ ಮೂಲಕ ಇರ್ಬೋದು, ಏನೋ ಒಂದು ಸಮಾಜದ ಹೊಣೆಗಾರಿಕೆ ನಮಗೆ ಇದೆ ಅಂತ. ಅದೇ ರೀತಿ ಮತ್ತೊಂದು ಸಮುದಾಯದ ಮುಸ್ಲಿಂ ಸಮುದಾಯದ ಯಾರೊಬ್ಬರು ಇರ್ತಾದ್ರೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಬ್ಬರನ್ನ ಕೌಂಟರ್ ಆಗಿ ತೆಗೆದುಕೊಳ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಲಾಗುತ್ತೆ. ಈ ಎರಡೂ ಕಡೆಯ ಮತೀಯವಾದಿಗಳು ಒಂದು ರೀತಿಯಲ್ಲಿ ಪ್ರತಿಕಾರ ತೀರಿಸೋದಕ್ಕೆ ಒಂದು ಆತುರದಲ್ಲಿ ಅಥವಾ ಅಷ್ಟೊಂದು ಫೈಟ್ ಮಾಡುವಂತಹ ಒಂದು ಪರಿಸ್ಥಿತಿ ವಾತಾವರಣ ಕರಾವಳಿಯಲ್ಲಿದೆ. ಆದರೆ ನನಗೆ ಕುತೂಹಲ ಇದ್ದಿದ್ದು ತಮ್ಮವರನ್ನ ಕಳೆದುಕೊಂಡಂತಹ ಆ ಕುಟುಂಬಗಳೇನಿದ್ದಾವೆ ಅವರ ಮನಸ್ಸು ಏನಿರ್ಬೋದು, ಆ ತಾಯಿಯಂದಿರ ಮನಸ್ಸಿನಲ್ಲಿ ಏನಿದೆ, ಅವರಿಗೆ ಆ ಪ್ರತಿಕಾರದ ದ್ವೇಷ ಇದೆಯಾ? ಆ ಕಾರಣಕ್ಕಾಗಿ ಪ್ರತಿಯೊಂದು ಕುಟುಂಬದ ತಾಯಿಯಂದಿರಲ್ಲಿರ್ಬೋದು ಅಥವಾ ವಿಧವೆಯರಾದ ಹೆಂಡತಿ ಇರಬಹುದು ಅಥವಾ ಮಕ್ಕಳಲ್ಲಿ ಕೇಳ್ತಾ ಇದೆ, ಸೊ ನಿಮ್ಮ ತಂದೆಯನ್ನ ಅಥವಾ ನಿಮ್ಮ ಮಗನನ್ನ ಕೊಂದಿದ್ದಾರೆ, ಆ ಕೊಂದಂತಹ ಆರೋಪಿಯ ಸಮುದಾಯದ ಬಗ್ಗೆ ನಿಮ್ಗೆ ಏನಾದರೂ ದ್ವೇಷ ಇದೆಯಾ ಅಂತ. ಎಲ್ಲರೂ ನನಗೆ ಉತ್ತರ ಕೊಟ್ಟಿರುವಂಥದ್ದು, ನಮಗೆ ಆ ಸಮುದಾಯದ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಕಾನೂನು ಪ್ರಕಾರವಾಗಿ ಏನು ನಮಗೆ ಆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಅಷ್ಟೇ ನಾವು ಬಯಸೋದು. ನಾವು ಆ ಸಮುದಾಯದ ಜೊತೆಗೆ ಯಾವುದೇ ರೀತಿಯ ದ್ವೇಷ ಇಟ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಲ್ಲಿ ಅವರಿಗೆ ಕೆಟ್ಟದನ್ನು ನಾವು ಬಯಸೋದಿಲ್ಲ ಎಂಬ ಆ ಮಾತ್ರ ಹೃದಯ ಏನಿದೆ ಅದು ನಿಜಕ್ಕೂ ತರ್ತಾ ಇದೆ. ಆ ಕಾರಣಕ್ಕಾಗಿ ಪುಸ್ತಕವನ್ನು ತಾವೆಲ್ಲ ಓದಬೇಕು. ಇನ್ನು ಜೊತೆಗೆ ಇಲ್ಲಿ ರಕ್ತ ಹರಿಸೋದು ಬಹಳ ಸುಲಭ. ಯಾವುದೇ ಸಮುದಾಯದಲ್ಲಿ ಸಮುದಾಯದ ಧರ್ಮ ರಕ್ಷಣೆಯ ಹೆಸರಲ್ಲಿ ಮತ್ತೊಂದು ಸಮುದಾಯದ ಅಮಾಯಕರನ್ನ ರಕ್ತ ಹರಿಸೋದು ಬಹಳ ಸುಲಭ. ಆದರೆ ಆ ಸಮುದಾಯದ ರಕ್ತ ಕಳ್ಕೊಂಡ ಜನರನ್ನು ಕಳ್ಕೊಂಡ ಅಥವಾ ತಮ್ಮ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಂತಹ ತಾಯಿಯಂದಿರು ಏನಿದ್ದಾರೆ, ಆ ಮಕ್ಕಳು ಏನಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ಕನಿಷ್ಠ ಆ ಕೊಂದವರು ಒಮ್ಮೆಯಾದರೂ ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಭಾಷಣವನ್ನ ಮಾಡಿಕೊಂಡು ದ್ವೇಷ ಭಾಷಣ ಮಾಡಿಕೊಂಡು ಪ್ರತಿಕಾರದ ಕರೆಯನ್ನು ಕೊಡ್ತಾರೋ ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಅರ್ಥ ಮಾಡ್ಕೊಂಡ್ರೆ ಕನಿಷ್ಠ ನಾನು ಈ ಪುಸ್ತಕವನ್ನ ಬರೆದಿರೋದು ಸಾರ್ಥಕ ಆಗತ್ತೆ. ಯಾಕಂದ್ರೆ ಕೊಂದಂತಹ ಒಬ್ಬ ವ್ಯಕ್ತಿ ತಾನು ಕೊಂದಂತಹ, ನಾನು ಕೊಲೆ ಮಾಡಿದಂತಹ ಅಥವಾ ತಾನು ರಕ್ತ ಹರಿಸಿದಂತಹ ಆ ವ್ಯಕ್ತಿಯ ಕುಟುಂಬ ಯಾವ ರೀತಿ ಕಣ್ಣೀರನ್ನು ಹರಿಸ್ತಾ ಇದೆ. 10 ವರ್ಷಗಳು, 12 ವರ್ಷಗಳು, 20 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಯಾವ ರೀತಿ ಅವರು ಆ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದನ್ನು ಅವರು ನೋಡಬೇಕು. ಕನಿಷ್ಠ ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ಓದಿದರೆ ಆರೋಪಿಗಳಲ್ಲಿ ಒಂದಿಷ್ಟು ಮನ ಪರಿವರ್ತನೆ ಆದರೆ ಬಹುಶಃ ನಾವೆಲ್ಲರೂ ಮಾಡ್ತಾ ಇರುವಂತಹ ಈ ಪ್ರಯತ್ನ ಏನಿದೆ ಅದು ಸಾರ್ಥಕ ಅಂತ ಅನಿಸುತ್ತೆ.